ಕೆಆರ್ಎಸ್ ಜಲಾಶಯ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ. ಜಲಾಶಯದ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಉತ್ತಮವಾದಂಥ ಮಳೆಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯ ಈಗಾಗಲೇ 100ರ ಸಮೀಪಕ್ಕೆ ತಲುಪಿದೆ. ನಾನಿವಾಗ ಕೆಆರ್ಎಸ್ ಜಲಾಶಯದ ಸಮೀಪದಲ್ಲಿದ್ದೀನಿ. ನನ್ನ ಬಲಭಾಗದ ದೃಶ್ಯಗಳನ್ನ ನೋಡಿದ್ರೆ ಜಲಾಶಯದ ಹಿಂಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ಕಳೆದ ವರ್ಷ ಉತ್ತಮವಾದಂಥ ಮಳೆಯಾಗಂಥ ಹಿನ್ನೆಲೆಯಲ್ಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರಲಿಲ್ಲ. ಬೇಸಿಗೆ ಬೆಳೆಗೂ ಕೂಡ ರೈತರಿಗೆ ನೀರನ್ನು ಕೂಡ ಕೊಟ್ಟಿರಲಿಲ್ಲ. ಆದರೆ ಇದೀಗ ಕಳೆದ 4-5 ದಿನಗಳಿಂದ ಕೆಆರ್ಎಸ್ ಜಲಾಶಯದ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಪ್ರಮುಖವಾಗಿ ಮಡಿಕೇರಿ ಭಾಗದಲ್ಲಿ ಉತ್ತಮವಾದಂಥ ಮಳೆಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯದ ಒಳಹರಿವಿನಲ್ಲಿ ಸಾಕಷ್ಟು ಹೆಚ್ಚಳವಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಜಲಾಶಯ 124.80 ಅಡಿ ಗರಿಷ್ಠ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇದೀಗ ಈ ಒಂದು ಜಲಾಶಯ 100ರ ಸಮೀಪಕ್ಕೂ ಕೂಡ ಬಂದಿರುವಂಥದ್ದು. ಪ್ರಮುಖವಾಗಿ ಕೊಡಗು ಜಿಲ್ಲೆಯಾದ್ಯಂತ ಉತ್ತಮವಾಗಿ ಮಳೆಯಾಗಿರುವುದರಿಂದ ಕಳೆದ 4-5 ದಿನಗಳಿಂದಲೂ ಕೂಡ ನೀರಿನ ಹೆಚ್ಚಳ, ಒಳಹರಿವು ಕೂಡ ಹೆಚ್ಚಳ ಆಗಿದೆ. 75ರಿಂದ 80 ಅಡಿ ಇದ್ದಂಥ ಜಲಾಶಯ ಈಗ ಇದಾಗಲೇ 100ರ ಅಡಿಗೆ ಕೂಡ ಸಮೀಪಕ್ಕೆ ಬಂದಿರುವಂಥದ್ದು. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದು ಎಲ್ಲೋ ಒಂದು ಕಡೆ ರೈತರ ಸಂತಸಕ್ಕೂ ಕೂಡ ಕಾರಣ ಆಗಿದೆ. ಈ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾದರೆ ಒಂದು ಕಡೆ ಕುಡಿಯೋ ನೀರಿಗೂ ಆಧಾರ ಆಗುತ್ತೆ, ಜೊತೆಗೆ ರೈತರ ಬೆಳೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಜಲಾಶಯದ ಹಿನ್ನೀರಿನ ದೃಶ್ಯಗಳನ್ನ ನೋಡಿದ್ರೆ ಸಾಕಷ್ಟು ಮನಮೋಹಕವಾಗಿರುವಂಥದ್ದು. ಉತ್ತಮವಾಗಿ ಮಳೆಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಒಳಹರಿವು ಕೂಡ ಇರುವಂಥದ್ದು. ಕಳೆದ 4-5 ದಿನಗಳಲ್ಲೂ ಕೂಡ ಸುಮಾರು ಒಂದು 3-4 TMCಯಷ್ಟು ನೀರು ಕೂಡ ಬಂದಿರುವಂಥದ್ದು. ಈಗಾಗಲೇ ಜಲಾಶಯದಲ್ಲಿ 49 TMC ನೀರಿನ ಸಾಮರ್ಥ್ಯ ಹೊಂದಿರುವಂಥ ಜಲಾಶಯದಲ್ಲಿ ಈಗಾಗಲೇ 22 TMC ನೀರು ಕೂಡ ಸಂಗ್ರಹ ಆಗಿದೆ. ಇದೇ ರೀತಿ ಉತ್ತಮವಾಗಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆದರೂ ಕೂಡ ಜಲಾಶಯ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಭರ್ತಿಯಾಗುತ್ತೆ ಅನ್ನುವಂಥ ನಿರೀಕ್ಷೆ ರೈತರಲ್ಲೂ ಕೂಡ ಮೂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ TV9 ಮಂಡ್ಯ. ಕೆಆರ್ಎಸ್ ಜಲಾಶಯ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ. ಜಲಾಶಯದ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಉತ್ತಮವಾದಂಥ ಮಳೆಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯ ಈಗಾಗಲೇ 100ರ ಸಮೀಪಕ್ಕೆ ತಲುಪಿದೆ. ನಾನಿವಾಗ ಕೆಆರ್ಎಸ್ ಜಲಾಶಯದ ಸಮೀಪದಲ್ಲಿದ್ದೀನಿ. ನನ್ನ ಬಲಭಾಗದ ದೃಶ್ಯಗಳನ್ನ ನೋಡಿದ್ರೆ ಜಲಾಶಯದ ಹಿಂಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ಕಳೆದ ವರ್ಷ ಉತ್ತಮವಾದಂಥ ಮಳೆಯಾಗಂಥ ಹಿನ್ನೆಲೆಯಲ್ಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರಲಿಲ್ಲ. ಬೇಸಿಗೆ ಬೆಳೆಗೂ ಕೂಡ ರೈತರಿಗೆ ನೀರನ್ನು ಕೂಡ ಕೊಟ್ಟಿರಲಿಲ್ಲ. ಆದರೆ ಇದೀಗ ಕಳೆದ 4-5 ದಿನಗಳಿಂದ ಕೆಆರ್ಎಸ್ ಜಲಾಶಯದ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಪ್ರಮುಖವಾಗಿ ಮಡಿಕೇರಿ ಭಾಗದಲ್ಲಿ ಉತ್ತಮವಾದಂಥ ಮಳೆಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯದ ಒಳಹರಿವಿನಲ್ಲಿ ಸಾಕಷ್ಟು ಹೆಚ್ಚಳವಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಜಲಾಶಯ 124.80 ಅಡಿ ಗರಿಷ್ಠ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇದೀಗ ಈ ಒಂದು ಜಲಾಶಯ 100ರ ಸಮೀಪಕ್ಕೂ ಕೂಡ ಬಂದಿರುವಂಥದ್ದು.